ಈ ಕಲಾವಿದರುಗಳಿಗೆಲ್ಲ ಯಾರು ಇರ್ತಾರೋ ಎಲ್ಲರನ್ನೂ ಕೂಡ ಮಣ್ಣಿಗೆ ಹಾಕ್ಬಿಡೋದು, ಕೆಸರಿಗೆ ಹಾಕ್ಬಿಡೋದು, ರಕ್ತ ಮಾಡಿಬಿಡೋದು. ಯಾಕೆಂದ್ರೆ ಅವ್ರ ಬಟ್ಟೆ ರಕ್ತ ಆಗಿರುತ್ತಲ್ಲ, ನಮ್ಮ ಬಟ್ಟೆನೆಲ್ಲ ಮಾಡಿಬಿಡ್ತಾರೆ. ಇದು ಅಂಬಿ ಮಾಡಿದ್ದಾರೆ. ಇವೆಲ್ಲ ಅಂಬರೀಷ್ ಒಬ್ಬರೇ ಧೈರ್ಯವಾಗಿ ಮಾಡೋದು ಎಲ್ರಿಗೂ. ಬೇರೆಯವರೆಲ್ಲ ಪಾಪ ಅಣ್ಣವ್ರಿಗಿಣ್ಣವ್ರು ಮಾಡಲ್ಲ ಅವರು. ಅಲ್ಲಿ ಬಾಲಣ್ಣ ಬಂದರು, ಬಾಲಕೃಷ್ಣ ಅವರು. ಆ ಬಾಲಕೃಷ್ಣನು MP ಶಂಕರ್ ಸೇರ್ಕೊಂಡು ನನ್ನ ಕೆಸರಿಗೆ ಹಾಕ್ಬಿಟ್ಟು ನನ್ನ ಬಟ್ಟೆ ಎಲ್ಲ ಕೆಸರು ಮಾಡಾಕ್ಬಿಟ್ರು. ನಾವಿನ್ನು ಬೇರೆ ಬಟ್ಟೆನ ತಂದಿರ್ತೀವಿ ತಮ್ಮ. ಏನಿದೆ ಅದೇ ಬಟ್ಟೆ ಕೆಸರೇ. ಮನೆಗೆ ಹೋದ್ಮೇಲೆ ರೂಮ್ಗೆ ಹೋದ್ಮೇಲೆ ಕೆಸರು ಚೇಂಜ್ ಮಾಡ್ಕೊಳ್ಳೋದು. ಈ ಥರದ್ದು ಅದು ಭಾಳ ಚೆನ್ನಾಗಿದೆ. ಇದೊಂದು ಜಾಗ. ಇನ್ನೊಂದು ಜಾಗ ಏನು ಅಂತ ಹೇಳಿದ್ರೆ, ಆ ಬರಡು ಭೂಮಿ ತೊಗೋತಾನಲ್ಲ, ಬರಡು ಭೂಮಿನ ಫಲವತ್ತಾದ ಭೂಮಿ ಮಾಡ್ತಾನೆ. ಇವತ್ತಿನ ಸಹ ಕೃಷಿಕರಿಗೆ ಇದೊಂದು ಪಾಠ ನಮ್ಮ ಚಿತ್ರ. ಬರಡು ಭೂಮಿನ ದೊಡ್ಡ ಕಲ್ಲು ಬಂಡೆ ಎಲ್ಲ ಇರುತ್ತೆ, ಅದನ್ನು ಡೈನಾಮೈಟ್ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಚಿತ್ರದಲ್ಲಿ ಒಂದು ಬೋರ್ವೆಲ್ ಕಾನ್ಸೆಪ್ಟನ್ನು ತೋರಿಸಿದ ಚಿತ್ರನೇ ಬಂಗಾರದ ಮನುಷ್ಯ. ಅದುವರೆಗೂ ಬೋರ್ವೆಲ್ ಕಾನ್ಸೆಪ್ಟ್ ಜನಕ್ಕೆ ಗೊತ್ತಿಲ್ಲ. ಹಾಕೋದು ಯಾರಿಗೂ ಗೊತ್ತಾಗ್ತಾನೆ ಇರಲ್ಲ ಜನಕ್ಕೆ. ಸಾಮಾನ್ಯ ಜನಕ್ಕೆ ಅರ್ಥವಾಗಬೇಕಲ್ಲ ತಮ್ಮ. ಬೋರ್ವೆಲ್ ಹಾಕ್ತಾನೆ ಅಂದರೆ ಯಾವನೊಬ್ಬ ಅನುಕೂಲಸ್ಥಾನೆ ಹಾಕೋಕ್ಕೆ ಸಾಧ್ಯ. ಕಾಂಜಿ ಪಿಂಜಿ ಅಂತ ಚಿಲ್ಲರೆ ಪಲ್ರೆ ಅವ್ರು ಹಾಕಕ್ಕೆ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಇದು ಚಿಕ್ಕಮಗಳೂರಲ್ಲಿ ರತ್ನಗಿರಿ ಬೋರೆ ಅಂತ ಇದೆ ಇವತ್ತು ಕೂಡ. ಅದೊಂದು ಎಕ್ಸ್ಟೆನ್ಷನ್ನು ಇವತ್ತು ಮನೆಗಳು ಬಂದುಬಿಟ್ಟಿದೆ. ಆ ರತ್ನಗಿರಿ ಬೋರಲ್ಲಿ ಇದ್ದಿದ್ದೆ ಕಲ್ಲು ಬಂಡೆಗಳೆಲ್ಲ. ನಾವು ಈ ಕಲ್ಲು ಬಂಡೆಗಳಿಗೆ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿಸೋದು. ರಿಯಲ್ ಪರ್ಮಿಷನ್ ತೊಗೊಂಡಿದ್ದು ಬ್ಲಾಸ್ಟ್ ಮಾಡಿಸೋದು. ಆ ಥರ ಒಂದು ಸತಿ ಬ್ಲಾಸ್ಟ್ ಮಾಡಿದಾಗ ಒಂದು ದೊಡ್ಡ ಬಂಡೆ, ಇಷ್ಟು ದೊಡ್ಡ ಬಂಡೆ ಒಂದು 150 ಅಡಿ ದೂರದಲ್ಲಿ ಮೇಲೆ ಕಾರ್ ಬಂತು. ಎಲ್ಲಿ ನಮ್ಮ ತಲೆ ಮೇಲೆ ಬಂದು ಬಿದ್ದುಬಿಡುತ್ತಪ್ಪ ಅಂತ ನಾವೆಲ್ಲ ಹೀಗೆ ನೋಡ್ತಾ ಇದ್ವು. ಅದು ನಮ್ಮ ತಲೆ ಹಿಂದೆ ಹಾರೋಗಿ ಔಟ್ಡೋರ್ ವ್ಯಾನ್ ಹಿಂದ್ಗಡೆ ಡಬಕ್ ಅಂತ ಬಿತ್ತು ಅಲ್ಲಿ. ಆಮೇಲೆ ಇನ್ನೊಂದೇನು ಅಂತೇಳಿ ಡ್ರಿಲ್ ಮಾಡ್ತೀವಿ. ಸೊ ಡ್ರಿಲ್ಲಿಂಗ್ ತೋರಿಸಿದ್ದೀವಿ ಅದರಲ್ಲಿ. ಡ್ರಿಲ್ಲಿಂಗ್ ತೋರಿಸುವಾಗ ಏನಾಗುತ್ತೆ, ಡ್ರಿಲ್ ಮಾಡ್ತಾರೆ ಕಲ್ಲು ಗಿಲ್ಲು ಅದು ಡ್ರಿಲ್ ಮಾಡ್ತಿರುವಾಗ ಆ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಬೆಣಚೆ ಕಲ್ಲು ಥರ ಎಲ್ಲ ಕಲ್ಲುಗಳೆಲ್ಲ ಬರ್ತಾ ಇರುತ್ತೆ. ಆ ಕಲ್ಲುಗಳೆಲ್ಲ ರಿಫ್ಲೆಕ್ಟ್ರಿಗೆ ತೂತು ಮಾಡಿಬಿಡೋದು, ಜರಡಿ ಮಾಡಿಬಿಡ್ತಾಯಿತ್ತು. ಸೊ ಈ ಥರದ್ದೆಲ್ಲ ಮಾಡಿದ ಮೇಲೆ ನೀರು ಬರುತ್ತೆ, ಅದು ತೋರಿಸಿದ್ದೀವಿ ನಾವು. ರಿಯಲ್ ಹಾಕಿರೋಬೋರು ರಿಯಲಾಗಿ ನೀರು ಬಂದಿದೆ ಅಲ್ಲಿ. ನೋ 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 ಶೂಟಿಂಗೇ ಮಾಡಿಸಿದ್ದು. ಅಲ್ಲಿ ನಿಮ್ಗೆ ಕಾಣಿಸುತ್ತೆ, ನೀವು ಸಿನಿಮಾ ನೋಡಿ. ಯಾವುದೂ ಉತ್ಪ್ರೇಕ್ಷೆ ಇಲ್ಲ, ಅಲ್ಲಿ ನೀರು ಬರುತ್ತೆ. ಸೊ ಒಂದು ಬಂಜರು ಭೂಮಿಯನ್ನು ಫಲವತ್ತಾದ ಭೂಮಿ ಮಾಡಿ ಅಲ್ಲಿ ಪೈರು ಬೆಳೀತಾರೆ. ಪೈರು ಬೆಳೆದ ಮೇಲೆ ಇನ್ನೊಂದು ಅಲ್ಲೇನು ಅಂತ ಹೇಳಿದ್ರೆ ಒಂದು ಕೋಆಪರೇಟಿವ್ ಫಾರ್ಮಿಂಗು.